ತುಂಬಾ ಒಳ್ಳೆ ಪ್ರಶ್ನೆ. ಈ ಪ್ರೀತಿ ಅನ್ನೋದು ಕುರುಡೆ ಅಂತ ನೀವು ಕೇಳ್ತಾ ಇದ್ದೀರಾ. ಈ ಪ್ರೀತಿ ಅನ್ನೋದು ಕುರುಡಾಗ್ಲಿಕ್ಕೆ ಹೇಗ್ ಸಾಧ್ಯ? ಅವರ ಒಂದು ಸೌಂದರ್ಯ, ಆಸ್ತಿ, ಅಂತಸ್ತು, ಒಳ್ಳೆತನ, ಅವರ ಒಂದು ನಗು, ಮುಗ್ಧತೆ, ಹಾಗೆ ಅವರಲ್ಲಿರೋ ಕಲೆ, ಯಾವುದೋ ಒಂದು ನೋಡ್ಬಿಟ್ಟು ಈ ಪ್ರೀತಿ ಅನ್ನೋದು ಹುಟ್ಟುತ್ತಾ ಇರುತ್ತೆ. ಹಾಗೆ ಪ್ರೀತಿನೂ ಕೂಡ ಮುಂದುವರಿತಾ ಇರುತ್ತೆ. ಇಲ್ಲಿ ಕುರುಡಾಗೋಗ್ಬಿಟ್ಟಿದ್ರೆ ಯಾರು ಕೂಡ ಇವನ್ನ ಕಣ್ತುಂಬ ನೋಡ್ಲಿಕ್ಕೆ ಆಗ್ತಾ ಇರಲಿಲ್ಲ. ಓಕೆ, ಕುರುಡನ್ನಂತೂ ಯಾರು ಬಯಸಿ ಪ್ರೀತಿ ಮಾಡೋದಿಕ್ಕೆ ಹೋಗೋದು ಇಲ್ಲ. ಹಾಗಾಗಿ ಈ ಪ್ರೀತಿ ಅನ್ನೋದು ಕುರುಡು ಅಲ್ಲ ಅನ್ನೋ ಒಂದು ಭಾವನೆ ನನ್ನಲ್ಲಿ ಹುಟ್ಟಿದೆ. ಯಾಕೆ ಈ ಪ್ರೀತಿ ಕುರುಡು ಅಂತ ಕರೀತಾ ಇರ್ತಾರೆ? ನೀವು ಅಬ್ಸರ್ವ್ ಮಾಡಿರಬಹುದು, ರೋಡ್ನಲ್ಲಿ ಸುಮಾರು ಲವ್ವರ್ಸ್ಗಳನ್ನ ನೀವು ನೋಡ್ತಾ ಇರ್ತೀರಾ. ಒಬ್ಳು ಸುಂದರವಾಗಿದ್ಲು ಅಂತಂದ್ರೆ ಅದ್ರ ತದ್ವಿರುದ್ಧ ಹುಡುಗ ಇರ್ತಾನೆ. ನಿಮಗೆ ಅನಿಸ್ತಾ ಇರುತ್ತೆ, ಇವರಿಬ್ರು ನಿಜವಾಗ್ಲೂ ಲವ್ವರ್ಸಾ? ಹೇಗಪ್ಪ ಒಬ್ರಿಗೊಬ್ರು ಲವ್ ಮಾಡ್ಕೊಂಡ್ರು? ಇವನ್ ಹೇಗಪ್ಪ ಇವಳನ್ನ ಅಟ್ರಾಕ್ಟ್ ಮಾಡ್ದ? ನಿಮ್ಗೆ ಯಕ್ಷ ಪ್ರಶ್ನೆ ಕಾಡ್ತಾ ಇರುತ್ತೆ. ಹಾಗೆ ಕೆಲವೊಂದು ಮದುವೆಗಳಿಗೆ ಹೋದಾಗ ನಿಮಗೆ ಅನಿಸ್ತಾ ಇರುತ್ತೆ, ಎಂತ ಜೋಡಿಯಪ್ಪ ಇದು, ಇವನಿಗೆ ಹೆಂಗ್ ಸಿಕ್ಲು, ಇವನು ಇಂಥ ಹುಡುಗಿನ ಮದ್ವೆ ಆದ್ನ, ಹೇಗಿದೆಲ್ಲ ಒಂದು ಯಕ್ಷ ಪ್ರಶ್ನೆ ಕಾಡ್ತಾ ಇರುತ್ತೆ. ಯಾರ್ಯಾರ್ದೋ ಜೀವನದಲ್ಲಿ ಸೌಂದರ್ಯಕ್ಕಿಂತ ಹಣನೇ ಮುಖ್ಯ ಅಂತ ಮದುವೆ ಆಗೋರೆಷ್ಟೋ ಜನ, ಹಣಕ್ಕಿಂತ ಆಸ್ತಿ ಮುಖ್ಯ ಅಂತ ಮದುವೆ ಆಗೋರೆಷ್ಟೋ ಜನ. ಹಾಗೆ ಹೇಳ್ತಾ ಹೋದ್ರೆ ಸುಮಾರು ಹೇಳ್ತಾ ಹೋಗ್ಬೋದು. ಈ ಕುರುಡು ಅಂತ ಯಾಕೆ ಹೇಳ್ತಾರೆ? ಒಳ್ಳೊಳ್ಳೆ ಸಂಬಂಧಗಳನ್ನ ಹಾಳು ಮಾಡುತ್ತೆ, ಹಾಳು ಮಾಡ್ಕೊಳ್ತಾ ಇರ್ತಾರೆ. ನಿಜವಾದ ಪ್ರೀತಿ ಅವರಿಗೆ ಸಿಕ್ಕಿರುತ್ತೆ, ಅಂಥದನ್ನ ಕಳ್ಕೊಂಡ್ಬಿಟ್ಟು ಯಾರ್ದೋ ಹಿಂದೆ ಹೋಗ್ತಾ ಇರ್ತಾರೆ. ಮದುವೆ ಆಗಿ ಮಕ್ಕಳಾದಾಗ್ಲೂ ಕೂಡ ಈ ತರ ಒಂದು ಸಂಬಂಧ ಬೆಳೆಸ್ತಾ ಇರ್ತಾರೆ. ಇಂಥರ್ನ ನೋಡ್ಬಿಟ್ಟೆ ಈ ಪ್ರೀತಿ ಕುರುಡು ಅಂತ ಹೇಳಿರ್ಬಹುದೋ ಏನೋ. ಒಟ್ಟಿನಲ್ಲಿ ಈ ಪ್ರೀತಿ ಅನ್ನೋ ಹೆಸರಿನಲ್ಲಿ ಎಲ್ಲದನ್ನು ಕೂಡ ಕಳ್ಕೊಳ್ತಾ ಇರ್ತಾರೆ, ನಾಶ ಆಗ್ತಾ ಇರ್ತಾರೆ. ಓಕೆ, ಈ ಪ್ರೀತಿ ಅನ್ನೋ 2 ಅಕ್ಷರದ ಪದ ಸರ್ವನಾಶ ಮಾಡ್ತಾ ಇರುತ್ತೆ. ಓಕೆ, ಒಬ್ರನ್ನೊಬ್ರು ಪ್ರೀತಿಸ್ಬಿಟ್ಟಿದ್ರು, ಓಡೋಗ್ಬಿಟ್ರು. ಹಾಗೆ ಮದುವೆ ಆದ್ಮೇಲೆ ಕೂಡ ಆ ಪ್ರೀತಿನ ಕಂಟಿನ್ಯೂಟಿ ಮಾಡೋದು, ಈ ಥರದ ಮೂರ್ಖತನದ ಕೆಲಸ ಯಾರು ಮಾಡ್ತಾ ಇರ್ತಾರಲ್ಲ ಅಂತರ್ನ ನೋಡ್ಬಿಟ್ಟೆ ಪ್ರೀತಿಗೆ ಕುರುಡು ಅಂತ ಹೇಳಿದರೋ ಏನೋ. ಅದ್ರ ಬದಲಿ ಬುದ್ಧಿಭ್ರಮಣೆ ಅಂತ ಹೇಳ್ಬೋದಿತ್ತು. ಈ ಬುದ್ಧಿಭ್ರಮಣೆ ಮಾಡ್ಕೊಂಡ್ಬಿಟ್ಟು ಸುಮಾರು ಜನ ಈ ಪ್ರೀತಿ ಹೆಸರಿನಲ್ಲಿ ಸರ್ವಸ್ವನೂ ಕಳ್ಕೊಳ್ತಾ ಇರ್ತಾರೆ. ಸುಮಾರು ಥರದ ಸಂಬಂಧಗಳನ್ನ ಹಾಳು ಮಾಡ್ಕೊಳ್ತಾ ಇರ್ತಾರೆ. ನಿಜವಾದ ಪ್ರೀತಿ ನಮಗೆ ಪ್ರೀತಿಸಿದವರಿಂದ ನಮಗೆ ಸಿಗೋದಿಲ್ಲ. ನಿಜವಾದ ಪ್ರೀತಿ ಹುಟ್ಟಿಸಿದಂಥ ತಾಯಿಯಿಂದ ನಿಮಗೆ ಸಿಗ್ತಾ ಇರುತ್ತೆ. ಓಕೆ, ಇನ್ನ ಹೇಳ್ತಾ ಹೋಗ್ಬೇಕಪ್ಪ ಅಂತಂದ್ರೆ ಈ ಪ್ರೀತಿ ಹೆಸರಿನಲ್ಲಿ 90% ಗಳಿಸ್ಕೊಳ್ಳೋದ್ಕಿಂತ ಕಳ್ಕೊಳ್ಳೋದೇ ಜಾಸ್ತಿ. ಓಕೆ, ದಯವಿಟ್ಟು ಬುದ್ಧಿಭ್ರಮಣೆ ಮಾತ್ರ ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ. ಪ್ರೀತಿ ಅನ್ನೋದು ಮೋಸ. ಆ ಮೋಸದಲ್ಲಿ ನೀವು ಸಿಕ್ಕಾಕೊಂಡ್ಬಿಟ್ರಿ ಅಂತಂದ್ರೆ
ಎಲ್ಲದನ್ನು ಕಳ್ಕೊಳ್ತೀರಾ. ಸೊ ನಿಜವಾಗ್ಲೂ ಅದು ಕುರುಡಲ್ಲ, ನಿಮ್ಮ ಬುದ್ಧಿನೇ ನಾಶ ಮಾಡಿಬಿಡುತ್ತೆ. ದಯವಿಟ್ಟು ಆ ರೀತಿ ನಾಶ ಮಾಡಿಕೊಂಡು ನೀವು ಬದುಕನ್ನು ರೂಪಿಸ್ಕೊಳ್ತೀರಾ, ಹಾಗೆ ನೀವು ತುಂಬ ಖುಷಿಯಾಗಿ ಇರ್ತೀರಾ ಅನ್ನೋ ಕಲ್ಪನೆ ಅದು ಕಲ್ಪನೆಯಾಗೆ ಉಳಿದ್ಬಿಡುತ್ತೆ. ದಯವಿಟ್ಟು ಅರ್ಥ ಮಾಡ್ಕೊಳ್ರಿ, ಪ್ರೀತಿ ಕುರುಡಲ್ಲ, ಬುದ್ಧಿ ಭ್ರಮಣೆ ಅದು. ಸೋಕೆ ಪ್ರೀತಿಸ್ರಿ, ಆದರೆ ನಂಬಿಕೆ ಅನ್ನೋದು ತುಂಬಾನೇ ಮುಖ್ಯ. ಅಲ್ಲಿ ಹಣಕಾಸು, ಅಧಿಕಾರ, ಅಂತಸ್ತು, ಬ್ಯೂಟಿ ಏನೂ ಇಲ್ಲಪ್ಪ, ಏನೂ ಬೇಡ ನನಗೆ, ಅವರೊಬ್ರು ನನ್ನ ಜೊತೆ ಇದ್ರೆ ಸಾಕು, ಅವ್ರು ಗಂಜಿ ಕುಡಿಸಿದ್ರು ನಾನು ಅವ್ರ ಜೊತೆ ಇರ್ತೀನಿ ಅನ್ನೋ ಪ್ರೀತಿ ನಿಮಗೆ ಹುಟ್ಟಿತು ಅಂತಂದ್ರೆ ಖಂಡಿತವಾಗ್ಲೂ ಇವತ್ತಲ್ಲ ನಾಳೆ ಸಕ್ಸಸ್ ಆಗ್ತೀರಾ. ಹಾಗೆ ಒಳ್ಳೆ ರೀತಿಯಲ್ಲಿ ಬದುಕಿ ಬಾಳಿ ತೋರಿಸ್ತೀರಾ. ಯಾವುದೋ ಒಂದು ಅಟ್ರಾಕ್ಟ್, ಅವ್ರ ಕಲೆಯಿಂದ ಹೋಗ್ಬಿಟ್ಟೆ, ಅವರ ಬ್ಯೂಟಿಯಿಂದ ಹೋಗ್ಬಿಟ್ಟೆ, ಅವನ ಹತ್ರ ಹಣ ಇದೆ ಅಂತ ಹೋಗ್ಬಿಟ್ಟೆ ಅನ್ನೋ ಮೂರ್ಖತನದಲ್ಲಿ ನೀವು ಪ್ರೀತಿ ಮಾಡಿದ್ರಿ ಅಂತಂದ್ರೆ ಸುಮಾರು ಥರದ ನಿಜವಾದ ಪ್ರೀತಿಗಳನ್ನ ನೀವು ಕಳ್ಕೊಂತೀರಾ. ಇಷ್ಟು ಮಾತ್ರ ಈ ವಿಡಿಯೋದಲ್ಲಿ ನಾನು ತಿಳಿಸ್ತಾ ಇದ್ದೀನಿ. ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ. ಧನ್ಯವಾದಗಳು.